ನಮಸ್ತೆ ಮಿತ್ರರೇ. ವೆಜಿಟೇಬಲ್ಸ್ಗಳಿಂದ ದೋಸೆ ಮಾಡಿದರೆ ಆರೋಗ್ಯಕ್ಕೆ ಯಾವಾಗಲೂ ಉತ್ತಮ. ಸಿಂಪಲ್ ದೋಸೆ ಸಹ ಒಳ್ಳೆಯದಾಗ್ತದೆ. ಮಸಾಲೆಯುಕ್ತವಾದ ದೋಸೆ ಯಾವಾಗಲೂ ತಿನ್ನೋದಕ್ಕಿಂತ ಒಮ್ಮೊಮ್ಮೆ ನಾವು ಈ ತರಕಾರಿಗಳನ್ನು ಯೂಸ್ ಮಾಡಿ ದೋಸೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಉತ್ತಮ. ಇವತ್ತು ನಾನು ಬೀಟ್ರೂಟನ್ನು ಉಪಯೋಗಿಸಿ ಬಹಳ ರುಚಿಕರವಾದ ಒಂದು ಮಸಾಲೆ ದೋಸೆಯನ್ನು ಮಾಡಿದ್ದೇನೆ. ಸ್ವಲ್ಪ ಮಸಾಲೆ ಅದಕ್ಕೆ ಯೂಸ್ ಮಾಡಿದ್ದೇನೆ. ಕೇವಲ ಮೆಣಸು ಮಾತ್ರ ಯೂಸ್ ಮಾಡಿದಂತಹ ಈ ಒಂದು ಬೀಟ್ರೂಟ್ನ ಮಸಾಲೆ ದೋಸೆ ಬಹಳ ಚೆನ್ನಾಗಿ ಬರ್ತದೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕಿದ್ದರೆ ಅದಕ್ಕೆ 1 ಚಮಚದಷ್ಟು ಕಡಲೆಬೇಳೆ ಹಾಕಬೇಕಾಗ್ತದೆ. ಸಪೋಸ್ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕಂತ ಇದ್ದರೆ ಅದಕ್ಕೆ ಕಡಲೆಬೇಳೆ ಬದಲು ಸ್ವಲ್ಪ ಅವಲಕ್ಕಿ, ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕಿ ಮಾಡಿದರೆ ಚೆನ್ನಾಗಿ ಬರ್ತದೆ. ಹಾಗಿರುವಾಗ ನಾನು ಇವತ್ತು 2 ಬಗೆಯಲ್ಲಿ ಸಹ ಮಾಡಿ ನೋಡಿದ್ದೇನೆ. ನನಗೆ ಸಾಫ್ಟ್ ಆಗೋದು ಸ್ವಲ್ಪ ಖುಷಿ ಅಂತ ಕಂಡಿತ್ತು. ಅದಕ್ಕೊಂದು ನಾನು ಕರಾವಳಿ ಶೈಲಿಯ ಒಂದು ಬಿಂಬುಳಿಯನ್ನು ಯೂಸ್ ಮಾಡಿ ತಿಮರೆ ಅಥವಾ ಕೊತ್ತಂಬರಿ ಸೊಪ್ಪು ಎರಡರಲ್ಲಿ ಯಾವುದನ್ನು ಸಹ ಯೂಸ್ ಮಾಡಿದರೆ ಆಗ್ತದೆ. ಅಂತಹ ಒಂದು ರುಚಿಕರವಾದ ಚಟ್ನಿಯನ್ನು ಸಹ ಮಾಡಿದ್ದೇನೆ. ಹಾಗಿರುವಾಗ ಈ ಒಂದು ಬೀಟ್ರೂಟ್ನ ದೋಸೆಯನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಮಿತ್ರರೇ, ಇವತ್ತು ಈ ಬೀಟ್ರೂಟನ್ನು ಬಳಸಿ ಒಂದು ರುಚಿಕರವಾದ ಮಸಾಲೆ ದೋಸೆಯನ್ನು ಮಾಡೋಣ. ಇಲ್ಲಿ ನೋಡಿ, 1/4 ಲೋಟದಷ್ಟು ಉದ್ದಿನ ಬೇಳೆ ಮತ್ತು ಮೆಂತೆಯನ್ನು ಸೇರಿಸಿಕೊಂಡು ನಾನು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. 1 ಚಮಚದಷ್ಟು ಇದು ಕಡಲೆಯ ಬೇಳೆಯನ್ನು ಸಪರೇಟ್ ಆಗಿ ನೆನೆಸಿಕೊಂಡಿದ್ದೇನೆ. ಒಟ್ಟಿಗೆ ಸಹ ನೆನೆಸ್ಬೋದು. 4 ಲೋಟಗಳಷ್ಟು ಅಂದರೆ 3 ಲೋಟಗಳಷ್ಟು ಈ ಲೋಟದಲ್ಲಿ ನೋಡಿ, ಈ ಲೋಟದಲ್ಲಿ 3 ಲೋಟಗಳಷ್ಟು ಅಕ್ಕಿ, 1/4 ಲೋಟದಷ್ಟು ಉದ್ದಿನ ಬೇಳೆ, 1 ಚಮಚ ಮೆಂತೆ, 1 ಚಮಚ ಕಡಲೆಬೇಳೆ, 3 ಲೋಟಗಳಷ್ಟು ದೋಸೆಯ ಅಕ್ಕಿ. ಇಲ್ಲಿ ನೋಡಿ, 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಮತ್ತು ನಮಗೆ ಇದರಲ್ಲಿ ಅರ್ಧದಷ್ಟು ಬೀಟ್ರೂಟ್ ಬೇಕು. ಈಗ ಮೊದಲಿಗೆ ನಾವು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಸುರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ತರೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ಕೋಸ್ಟ್ಲಿ ಗ್ರೈಂಡ್ ಆಯಿತು. ಇಷ್ಟಾಗುವಾಗ ಇಲ್ಲಿ ನಾನು ಈ ಬೀಟ್ರೂಟ್ನ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ, ಎಷ್ಟು ಸಣ್ಣದು ನಿಮಗೆ ಹೆಚ್ಚಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ, ಅರ್ಧದಷ್ಟು ಸಾಕು ಬೀಟ್ರೂಟ್. ದೊಡ್ಡ ಬೀಟ್ರೂಟ್ ಬೇಡ. 200 ಗ್ರಾಮ್ಸ್ನಷ್ಟು ಬೀಟ್ರೂಟನ್ನು ಹಾಕಿದರೆ ಸಾಕು. ಅದಕ್ಕೆ ಇಷ್ಟು ಅಳತೆಗೆ 3 ಲೋಟ ಅಕ್ಕಿ, ಅರ್ಧ ಲೋಟ ನಾವು ಉದ್ದನ್ನು ತೆಗೆದುಕೊಂಡಿದ್ದೇವೆ, 1 ಚಮಚದಷ್ಟು. ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಒಮ್ಮೆ ಗ್ರೈಂಡ್ ಮಾಡ್ತೇನೆ. ಇದನ್ನು ಸ್ವಲ್ಪ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು. ಆಮೇಲೆ ಅಕ್ಕಿಯನ್ನು ಹಾಕೊಳ್ಳೋಣ. ನೋಡಿ, ಇಷ್ಟು ಗ್ರೈಂಡ್ ಆಗುವಾಗ ನೋಡಿ, ಇದು ಫುಲ್ ಗ್ರೈಂಡ್ ಆಗಲಿಲ್ಲ. ಈಗ ಇದರೊಟ್ಟಿಗೆ ನಾನು ಇಲ್ಲಿ ನೆನೆಸಿಟ್ಟಂತಹ ನೋಡಿ 3 ಕೆಂಪು ಮೆಣಸನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಬ್ಯಾಡಿಗೆ ಮೆಣಸಿದ್ದು, ತುಂಬ ಖಾರ ಇರುವುದಿಲ್ಲ. ನಿಮಗೆ ಬೇಕಿದೆ 3 ಅಲ್ಲಾದರೆ 4 ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಅಕ್ಕಿಯನ್ನು ಸಹ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ತೇನೆ. ಇದರೊಟ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತೇನೆ. ಯಾಕೆಂದರೆ ಒಳ್ಳೆ ಫರ್ಮೆಂಟೇಷನ್ಗೆ ಒಳ್ಳೆ ಆಗ್ತದೆ. ಸೊ ಅಕ್ಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಗ್ರೈಂಡ್ ಮಾಡಿ ತೋರಿಸ್ತೇನೆ ನಿಮಗೆ. ವೀಕ್ಷಕರೇ ನೋಡಿ, ಇಷ್ಟು ಫೈನಾದ ಪೇಸ್ಟ್ ಆಗಬೇಕು. ಇದರಲ್ಲಿ ಈಗ ಉಪ್ಪು ಹಾಕ್ಕೊಂಡಿದ್ದೇನೆ. ಯಾಕೆ ಹೇಳಿದರೆ ನಾವು ಬೀಟ್ರೂಟನ್ನು ಹಾಕಿದ ಕಾರಣ ಉಪ್ಪನ್ನು ನಾವು ರಾತ್ರಿ ಫರ್ಮೆಂಟೇಷನ್ ಹಾಕುವಾಗಲೇ ಹಾಕಬೇಕು. ಇಲ್ಲದಿದ್ದರೆ ಬೀಟ್ರೂಟು ಒಂದೊಮ್ಮೆ ಹಾಳಾಗ್ತದೆ. ಅದರಿಂದಾಗಿ ಉಪ್ಪನ್ನು ರಾತ್ರಿ ಇದರೊಟ್ಟಿಗೆ ಹಾಕ್ಕೊಂಡು ಮಾಡಬೇಕಾಗ್ತದೆ. ಈಗ ನೋಡಿ, ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಹಾಕಿ ದೋಸೆಯ ಹದಕ್ಕೆ ಮಾಡಿಕೊಳ್ಳೋಣ. ಮಾಡಿ ಚೆನ್ನಾಗಿ ಸುತ್ತಿಕೊಳ್ಳೋಣ. ಇದನ್ನು ಬೀಟ್ ಮಾಡ್ಕೊಳ್ಳೋಣ. ನೋಡಿ,
ಇದು ಸ್ವಲ್ಪ ದಪ್ಪ ಆಯಿತು. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ದೋಸೆಯ ಹದಕ್ಕೆ ಬೇಕು ನಮಗೆ ನೋಡಿ. ಇಡ್ಲಿಗಿಂತ ಸ್ವಲ್ಪ ನೀರಾಗಿ, ಇಡ್ಲಿ ಆದರೆ ದಪ್ಪದಲ್ಲಿ ಇಡಬೇಕಾಗ್ತದೆ. ಆಯಿತು. ಇನ್ನೀಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಫರ್ಮೆಂಟೇಷನ್ಗೆ ಇಡುವ. ನಾಳೆ ಬೆಳಿಗ್ಗೆ ನಮ್ಮ ಕೆಲಸ. ಒಂದು 8 ಗಂಟೆಗಳಷ್ಟು ಫರ್ಮೆಂಟೇಷನ್ ಆಗಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಬೆಳಿಗ್ಗೆ ಆಗಿದೆ. ಈಗ ಹೀಗೆ ಆಗಿದೆ ನೋಡುವ ನಮ್ಮ ಬೀಟ್ರೂಟಿನ ಬ್ಯಾಟರ್. ನೋಡಿ ಹೇಗೆ ಬಂದಿದೆ ನೋಡಿ. ರಾಗಿಯ ಹಿಟ್ಟಿನ ಹಾಗೆ ಬಂದಿದೆ ನೋಡಿ. ಕಲರ್ಫುಲ್ ಸಹ ಉಂಟು. ಮೇಲೆ ರಾಗಿ ಹಿಟ್ಟಿನಾಗಿ, ಕೆಳಗೆ ಒಳಗಿನಿಂದ ಒಳ್ಳೆ ಕಲರ್ ಆಗಿ ಬಂದಿದೆ. ಒಳ್ಳೆ ಉಬ್ಬಿದೆ ಸಹ. ಈಗ ಇದರಲ್ಲಿ ನಾನು ಆಲ್ರೆಡಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಆದ್ದರಿಂದಾಗಿ ನಾವು ಇದಕ್ಕೆ ಲೈಟ್ ಚಟ್ನಿಯನ್ನು ಮಾಡೋಣ. ನೋಡಿ, ನೀವು ಬೇಕಿದ್ರೆ ಆಲೂಗಡ್ಡೆ ಪಲ್ಯ ಮಾಡಿ ಅದರ ಒಳಗಿಟ್ಟುಕೊಂಡು ಸಹ ಮಾಡ್ಬೋದು. ನಾನಿವತ್ತು ಕೊತ್ತಂಬರಿ ಸೊಪ್ಪು, ಇಲ್ಲದಿದ್ದರೆ ತಿಮರೆ ಸೊಪ್ಪು ಅಂದರೆ ಬ್ರಾಹ್ಮಿ ಲೀವ್ಸ್ ಹಾಕ್ಕೊಂಡು, ಇಲ್ಲಿ ಸ್ವಲ್ಪ ತೆಂಗಿನ ತುರಿ, ಒಂದು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ, ಒಂದು ಕಾಯಿ ಮೆಣಸು, ಮತ್ತು 2 ಬಿಂಬುಳಿ ಹಾಕ್ಕೊಳ್ತಿದ್ದೇನೆ ನಾನು. ಇದಕ್ಕೆ ಹುಳಿಗೆ ಬಿಂಬುಳಿ ಹಾಕ್ಕೊಂಡು ಈಗ ಒಂದು ಒಳ್ಳೆ ಚಟ್ನಿಯನ್ನು ಮಾಡೋಣ. ವೀಕ್ಷಕರೇ ನೋಡಿ, ಬಿಂಬುಳಿ ಹೇಳಿದ್ದು ನಿಮಗೆ ಗೊತ್ತಿರ್ಬೋದು. ನೋಡಿ, ಬಿಂಬುಳಿಯನ್ನು ಹಾಕಿ ಮಾಡಿದರೆ ಅದಕ್ಕೆ ಬಹಳ ಟೇಸ್ಟಾಗಿ ಬರ್ತದೆ. ಸೊ ಇದಕ್ಕೆ ಕೆಲವರು ಕೇಳ್ತಾರೆ ಬಿಂಬುಳಿ ಹೇಳಿದರೆ ಏನಂತ. ಇದು ನಮ್ಮ ಕರಾವಳಿಗಳ ಮನೆಗಳಲ್ಲಿ ಹೆಚ್ಚಾಗಿ ಇರ್ತದೆ. ಇದರಲ್ಲಿ ಎಷ್ಟು ಹುಳಿಯ ಬದಲು ಹುಳಿ ಹಾಕ್ಕೊಳ್ಬೇಕು, ಟ್ಯಾಮ್ರಿನ್ ಆರ್ ಇದು. ಮತ್ತು ಇಲ್ಲಿ ಇನ್ನೊಂದು ಆಪ್ಷನಲ್, ಕೊತ್ತಂಬರಿ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು, ಯಾವ ಸಾಕ್ತದೆ, ಬ್ರಾಹ್ಮಿ ಲೀವ್ಸ್, ಒಂದು ತುಂಡು ಸಣ್ಣ ಶುಂಠಿ ಹಾಕ್ಕೊಳ್ತಿದ್ದೇನೆ. ಖಾರಕ್ಕೆ ತಕ್ಕಷ್ಟು ಮೆಣಸು, ಅದು ನಿಮಗೆ ಬಿಟ್ಟದ್ದು. ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ನಾನು ರುಬ್ಬಿಕೊಂಡು ತರ್ತೇನೆ. ಉಪ್ಪು ಹಾಕ್ಕೊಂಡೆ. ವೀಕ್ಷಕರೇ, ಇಲ್ಲಿ ನೋಡಿ ಬ್ರಾಹ್ಮಿಯ ಚಟ್ನಿ ಸಹ ರೆಡಿಯಾಗಿದೆ. ಕೊತ್ತಂಬರಿ ಚಟ್ನಿ ಸಹ ಮಾಡ್ಕೊಳ್ಬೋದು, ಅಥವಾ ಸಿಂಪಲ್ ಕೆಲವರು ಈ ಕಡಲೆಪುರಿಯನ್ನು ಯೂಸ್ ಮಾಡಿ ಚಟ್ನಿ ಮಾಡ್ತಾರೆ, ಹಾಗೆ ಸಹ ಮಾಡ್ಬೋದು. ಆದರೆ ಇದು ಬಹಳ ಟೇಸ್ಟಿಯಾಗಿ ಇದಕ್ಕೆ ಬರ್ತದೆ. ಒಂದು ಗ್ರೀನಿ ವೆಜಿಟೇಬಲ್ನಿಂದ ಮಾಡಿದಂತಹ, ಅಂದರೆ ಗ್ರೀನಿ ಲೀಫ್ನಿಂದ ಮಾಡಿದಂಥದ್ದು. ಮತ್ತೊಂದು ಈಗ ದೋಸೆ ಮಾಡೋದು ನಾವು ಒಂದು ಬೀಟ್ರೋಟ್ ವೆಜಿಟೇಬಲ್ನಿಂದ. ಇದಕ್ಕೊಂದು ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಾನು, ಕಡಾಯಿ. ಒಂದು ಚಮಚದಷ್ಟು ಎಣ್ಣೆ ಸಾಕು. ಒಂದು ಗುದ್ದಿಟ್ಟ ಬೆಳ್ಳುಳ್ಳಿ, 1 ಚಮಚದಷ್ಟು ಸಾಸಿವೆ, ಸಿಡಿಯುವಾಗ ಕರಿಬೇವಿನ ಸೊಪ್ಪು, ಇನ್ನೊಂದು ಮೆಣಸನ್ನು ಹಾಕೊಳ್ಳೋಣ. ಒಂದು ಗ್ರೀನ್ ಸಹ ಅಥವಾ ರೆಡ್, ಯಾವ ಸಾಕ್ತದೆ, ಸಣ್ಣ ತುಂಡು ಹಾಕೊಂಡಿದ್ದೇನೆ ನಾನು. ಬೇಕಿದ್ರೆ ನೀವು ಹೆಚ್ಚು ಖಾರ ಸಹ ಮಾಡಿಕೊಳ್ಬೋದು. ಓಕೆ ವೀಕ್ಷಕರೇ, ಇದಾಗಿದೆ. ಇದನ್ನು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ಚಟ್ನಿ ರೆಡಿ ಆಯಿತು ಈಗ ನಮ್ಮದು. ಇನ್ನು ಇದನ್ನು ಪಕ್ಕಕ್ಕಿಟ್ಟು ಇಲ್ಲಿ ಒಂದು ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಡೋಣ. ವೀಕ್ಷಕರೇ, ಇಲ್ಲಿ ಕಾವಲಿ ಬಿಸಿಯಾಗಿದೆ. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ನಾವು ದೋಸೆಯನ್ನು ಮಾಡಿಕೊಳ್ಳೋಣ. ಎಷ್ಟು ತೆಳು ಆಗ್ತದೆ ಅಷ್ಟು ತೆಳುವಾಗಿ ಮಾಡಿಕೊಳ್ಳಿ. ಈಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ಬಹಳ ಕಲರ್ಫುಲ್ ಆಗಿ ಬಂದಿದೆ ನೋಡಿ ಹೇಗೆ. ಈಗ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ 5 ನಿಮಿಷಗಳ ಬಳಿಕ ಇಲ್ಲಿ ನೋಡಿ ಹೇಗೆ ಬಂದಿದೆ ನೋಡಿ. ಬಹಳ ಚೆನ್ನಾಗಿ ಬಂದಿದೆ. ಅಡಿಮೀರು ಮಾಡುವ ಅವಶ್ಯಕತೆ ಇಲ್ಲ.
ಇಲ್ಲಿ ನೋಡಿ ಇನ್ನೊಂದು ನಾನು ಕಬ್ಬಿಣದ ಕಾವಲಿಯಲ್ಲಿ ಸಹ ಹಾಕೊಂಡಿದ್ದೇನೆ. ಇದನ್ನು ಸಹ ಕ್ರಿಸ್ಪಿಯಾಗಿ ಬರ್ತದೆ ಕಬ್ಬಿಣದ ಕಾವಲಿಯಲ್ಲಿ ಸಹ. ನೋಡಿ ಹೇಗೆ ಬಂದಿದೆ ನೋಡಿ. ಅದೇ ರೀತಿ ಸೇಮ್ ಟೈಪಲ್ಲಿ ತುದಿಗೆ ಎಣ್ಣೆ ಹಾಕಲಿಕ್ಕಿಲ್ಲ, ಸ್ವಲ್ಪ ಇದನ್ನು ಹೀಗೆ ಎಷ್ಟು ತೆಳುವಾಗಿ ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ತೆಳುವಾಗಿ ಹಾಕೊಳ್ಳಿ. ಮತ್ತು ಮೇಲಿನಿಂದ ತುಪ್ಪವನ್ನು ಹಾಕ್ಕೊಂಡು ಸೈಡ್ಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಎರಡನೆಯ ದೋಸೆ ಸಹ ನೋಡಿ ಹೇಗೆ ರೆಡಿಯಾಗಿದೆ ನೋಡಿ. ಎಷ್ಟು ನಿಮಗೆ ಬೇಕಿದ್ದರೆ ಕ್ರಿಸ್ಪಿ ಆದರೆ ಕ್ರಿಸ್ಪಿ ಮಾಡಿಕೊಳ್ಬೋದು, ಅಥವಾ ಬೇಡದಿದ್ದರೆ ಸ್ವಲ್ಪ ಕಮ್ಮಿಯಲ್ಲಿ ಸಹ ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ಇದರಲ್ಲಿ ರೆಡಿ ಆಗ್ತಾ ಉಂಟು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೊಂದು ಸೂಪರ್ ಆದ ಚಟ್ನಿ. ಸೊ ಆರೋಗ್ಯಭರಿತವಾದ ಬೀಟ್ರೂಟ್ನಿಂದ ಮಾಡಿದಂತಹ ಒಂದು ಮಸಾಲೆ ದೋಸೆಯನ್ನು ನಾನು ಮಾಡಿದ್ದೇನೆ. ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.